ಇದು ಕಾಣ್ಲಿ ಫ್ರೆಂಡ್ಸ್, ಇದು ಕರ್ಜಿ ಗಿಡ ಅಂತ ಕರಿತೀವಿ. ಈ ಕರ್ಜಿ ಒಂದು ಹಣ್ಣಿಗೆ, ಇನ್ನೊಂದು ಈ ಮುಳ್ಳಿಗೆ ತುಂಬಾ ಫೇಮಸ್ಸು. ಈ ಕರ್ಜಿ ಗಿಡದ ಹರೆಗಳನ್ನ ಗದ್ದೆ ಬೇಲಿ ಮಾಡೋಕೆ ಮಲೆನಾಡಲ್ಲಿ ಬಳಸ್ತಾರೆ, ಯಾಕಂದ್ರೆ ದನಗಳು ಎಲ್ಲ ಹಾರದೆ ಇರ್ಲಿ ಅಂತ ಹೇಳಿ. ಮತ್ತೆ ಇದ್ರದ್ದು ಹಣ್ಣು ತುಂಬಾ ಸ್ವೀಟ್ ಆಗಿರುತ್ತೆ. ಈ ಕರ್ಜಿ ಹಣ್ಣು ಕಾಯಿ ಆಗಿದ್ದಾಗ ಹಸಿರಾಗಿರುತ್ತೆ, ಹಣ್ಣಾದ್ಮೇಲೆ ಕೆಂಪಾಗತ್ತೆ, ಪೂರ್ತಿ ಹಣ್ಣಾದ್ಮೇಲೆ ಕಪ್ಪಾಗತ್ತೆ. ಇದು ಸ್ವಲ್ಪ ಹಾಳಾಗಿದೆ. ನಾವು ಹೈಸ್ಕೂಲಿಗೆಲ್ಲ ಹೋಗ್ಬೇಕಾದ್ರೆ, ಸಂಜೆ ಬರ್ಬೇಕಾದ್ರೆ ಎಲ್ಲ ಕರ್ಜಿ ಹಣ್ಣು ತಿನ್ನೋದಾಯ್ತಾ. ಇದ್ರದ್ದು ಮೇಣ ಇರುತ್ತೆ, ತೋರಿಸ್ತೀನಿ ನೋಡಿ. ಇದು ನಿಂಗೆ ಕುಯ್ದ್ರೆ ಈ ತರ ವೈಟ್ ಕಲರ್ ಮೇಣ ಬರುತ್ತೆ. ಇದು ನಮ್ಗೆ ಈಗ ನೀವು ಹಲಸಿನ ಮೇಣ ನೋಡಿದಿರಲ್ಲ, ಆ ತರ ಅಂಟಿದು. ಇದನ್ನ ತಿಂದ್ರೆ ತುಟಿ ಕೈಯೆಲ್ಲ ಅಂಟಾಗುತ್ತೆ. ಮನೇಲಿ ಬೈತಾ ಇದ್ರು. ನಾವಾಗ ಹೈಸ್ಕೂಲ್ಗೆ ಹೋಗ್ಬೇಕಾದ್ರೆ ತಲೆಗೆ ಜಾಸ್ತಿ ಎಣ್ಣೆ ಹಾಕೊಂಡು ಹೋಗೋದು, ಯಾಕಂದ್ರೆ ಇದನ್ನ ತಿಂದ ಮೇಲೆ ಈ ಮೇಣನ ಒರೆಸ್ಕೊಳಕ್ ಬೇಕಲ್ಲ ಅಂತ. ಅವಾಗ ತಲೆಗೆ ಕೈ ಒರೆಸ್ಕೊಂಡು ಮೇಣನೆಲ್ಲ ಇದ್ ಮಾಡ್ತಾ ಇದ್ವಿ. ಅವಾಗ ತುಂಬಾ ಜನ ನಡ್ಕೊಂಡು ಹೋಗ್ತಾ ಇದ್ರು, ಹಾಗಾಗಿ ಈ ಗಿಡಗಳನ್ನೆಲ್ಲ ಹುಡುಕಿ ತಿನ್ಕೊಂಡು ಹೋಗ್ತಾ ಇದ್ರು. ಬಟ್ ಇವತ್ತಿನ ದಿನ ಏನಾಗಿದೆ ಅಂದ್ರೆ ಎಲ್ಲರೂ ವೆಹಿಕಲ್ಸ್ ಅಲ್ಲಿ ಹೋಗಿ ಬರ್ತಾರೆ. ಆ ಕಡೆ ಈ ಕಡೆ ಇರ್ತಕ್ಕಂಥ ಈ ಗಿಡಗಳಿಂದ ಹಣ್ಣು ಕುಯ್ದು ತಿನ್ನೋರೇ ಇಲ್ಲ. ನಾನು ನನ್ನ ತಮ್ಮ ಬೈಕಲ್ಲಿ ಹೋಗ್ಬೇಕಾದ್ರೆ ಇದು ಹಣ್ಣಾಗಿ ನಿಂತು ಕೈ ಬೀಸಿ ಕರಿತಾ ಇತ್ತು, ನನ್ನ ಬಂದು ತಿನ್ನು ಅಂತ ಹೇಳಿ. ಹಂಗಾಗಿ ನಾವು ಗಾಡಿ ನಿಲ್ಸಿ ಬಂದ್ವಿ. ಈ ತರ ಬಿಟ್ಟಿದ್ದೀನಲ್ಲ, ಇವಾಗ ಅದು ಒಂದು ಬಿಡ್ತಿರ್ಲಿಲ್ಲ, ಹಣ್ಣು ಆಗ್ಲಿಕ್ಕೆ ಇರ್ತಿರ್ಲಿಲ್ಲ. ಇವಾಗ ಯಾರು ತಿಂತಾ ಇಲ್ಲ, ಹಾಗಾಗಿ ಹಣ್ಣು ನೋಡ್ಲಿಕ್ಕೆ ಸಿಗ್ತಾ ಇದೆ ಎಷ್ಟು ಸ್ವೀಟ್ ಆಗತ್ತೆ ಇದು ಅಂತ ಹೇಳಲಿಕ್ಕೆ. ಮುಂಚೆ ಆಗಿದ್ರೆ ಕಾಯಿನೇ ತಿಂತಿದ್ವಿ ನಾವು. ಹಾಗೆ ನಿಮಗೂ ಇದ್ರದ್ದು ಪರಿಚಯ ಮಾಡ್ಕೊಡೋಣ ಅಂತ ಹೇಳಿ ಈ ವಿಡಿಯೋ ಮಾಡಿದೆ. ಇದನ್ನ ಮಲೆನಾಡಲ್ಲಿ ಕರ್ಜಿ ಹಣ್ಣು ಅಂತ ಕರಿತೀವಿ. ನಿಮ್ಮ ಭಾಗದಲ್ಲಿ ಏನಂತಾರೆ ಅಂತ ಕಮೆಂಟ್ ಮಾಡಿ.